ವಿಶೇಷ ಏನಂದರೆ ಈ ಆಂಜಿಯೋಪ್ಲಾಸ್ಟಿ ಪ್ರತಿಯೊಂದು ಅದು ಉದಾಹರಣೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬಟ್ ಇವರು ಮಾಡಿದ ಕೇಸಲ್ಲಿ ಅದು ಕ್ಯಾಲ್ಸಿಫೈ ಆಗಿ ಆ ರಕ್ತನಾಳ ಪೂರ ಮುಚ್ಕೊಂಡಿತ್ತು. ಅದನ್ನು ಓಪನ್ ಹಾರ್ಟ್ ಸರ್ಜರಿಯಲ್ಲೇ ಮಾಡಬೇಕು, ಭಾರಿ ಕಷ್ಟ. ಇವರು ಮಾಡಿದಂಥ ನೂತನ ಪ್ರೊಸೀಜರು ಮಂಗಳೂರು ಬೆಂಗಳೂರು ಬಿಟ್ಟರೆ ಮಣಿಪಾಲದಲ್ಲಿ ಮಾಡಿಲ್ಲ, ಶಿವಮೊಗ್ಗದಲ್ಲಿ ಇವತ್ತು ಯಾರು ಮಾಡಿಲ್ಲ, ನಮ್ಮ ಆಸ್ಪತ್ರೆಯಲ್ಲೇ ಮೊಟ್ಟ ಮೊದಲನಾಗಿದೆ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಡಾಕ್ಟರ್ ಶಿವಶಂಕರ್ ಅವರು ವಿವರಿಸ್ತಾರೆ. ಯಾಕೆಂದರೆ ನಾವು ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಒಂದು ಹೊಸ ವಿಧಾನವಾಗಿ ಹೊಸ ರೀತಿಯಲ್ಲಿ ಒಂದು ಎಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಎಂಜಿಯೋಪ್ಲಾಸ್ಟಿ ಎಂಜಿಯೋಗ್ರಾಮ್ ಸುಮಾರು ವರ್ಷಗಳಿಂದ ಎಲ್ಲ ಕಡೆಯೂ ಮಾಡ್ತಾ ಬಂದಿದ್ದಾರೆ. ಎಂಜಿಯೋಪ್ಲಾಸ್ಟಿ ಮಾಡುವಾಗ ಕೆಲವೊಂದು ತೊಂದರೆಗಳಾಗ್ತದೆ. ಎಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗದಿರೋಂಥ ಕೇಸ್ಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಒಂದು ರಕ್ತನಾಳದಲ್ಲಿ ತುಂಬಾ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗಿದೆ ಅಂದರೆ, ಕ್ಯಾಲ್ಸಿಯಂ ಅನ್ನೋದು ಒಂದು ಹಾರ್ಡ್ ಸಬ್ಸ್ಟೆನ್ಸ್. ಅದು ಒಂದು ರಕ್ತನಾಳದಲ್ಲಿ ಹಾರ್ಡ್ ಆಗಿ ಕೂತಿದ್ದಾಗ ನಾವು ಆ ಒಂದು ರಕ್ತನಾಳಕ್ಕೆ ವೈರ್ ಹಾಕೋದಾಗಿ ಅಥವಾ ಬಲೂನ್ ಹಾಕೋದಾಗಿ ಅಥವಾ ಸ್ಟೆಂಟ್ ಅಳವಡಿಕೆ ಆಗಿ ತುಂಬಾ ಕಷ್ಟ ಆಗ್ತದೆ. ಸ್ಟೆಂಟ್ ಒಳಗಡೆ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ, ಒಂದು ಮುಂಚೆ ಇದಕ್ಕಿಂತ ಮುಂಚೆ ದಿನಗಳಲ್ಲಿ ಬೈಪಾಸ್ ಸರ್ಜರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಟೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಒಂದ್ಸಲ ಬೈಪಾಸ್ ಸರ್ಜರಿ ಆದ್ರೆ ಪೇಷಂಟ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ಯೂಶಲಿ 5-6 ಕಡೆ ಬ್ಲಾಕ್ ಇದ್ದಾಗ ಸರ್ಜರಿ ಮಾಡ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ಒಂದೇ ಬ್ಲಾಕ್ ಇದ್ರೂ ಬೈಪಾಸ್ ಸರ್ಜರಿ ಮಾಡ್ಬೇಕಾಗಿ ಬರುತ್ತೆ. ಸೊ ಅಂತ ಸಿಚುವೇಶನ್ಗಳಲ್ಲಿ ಬೈಪಾಸ್ ಸರ್ಜರಿ ಮಾಡೋರು ಲಾಸ್ಟ್ ಒಂದು 10 ವರ್ಷದಿಂದ ಇನ್ನೊಂದು ಮೆಥಡ್ ಬಂತು, ರೋಟಾ ಅಬ್ಲೇಷನ್ ಅಂತ ಮಾಡ್ತಾ ಇದ್ದಾರೆ. ರೋಟಾ ಅಬ್ಲೇಷನ್ ಅನ್ನೋದು ಒಂದು ಸಾಧನ. ಅದರಲ್ಲಿ ಒಂದು ಸಣ್ಣ ಡೈಮಂಡ್ ಟ್ಯೂಬ್ ಇರುತ್ತೆ. ಅದು ಆ ಒಂದು ಕ್ಯಾಲ್ಸಿಯಂನ ಸ್ವಲ್ಪ ಓಪನ್ ಮಾಡಿ ಕೊಡ್ತದೆ. ಆಮೇಲೆ ಅದರಲ್ಲಿ ಸೆಟ್ ಆಗ್ಬೋದಿತ್ತು. ಬಟ್ ಅದರದೇ ಆದ ಒಂದು ಕೆಲವೊಂದು ಡ್ರಾಬ್ಯಾಕ್ಸ್ ಇತ್ತು. ಡ್ರಾಬ್ಯಾಕ್ಸ್ ಅಂದ್ರೆ ಆ ವಿಧಾನ ಸ್ವಲ್ಪ ಡೇಂಜರಸ್ ಇತ್ತು. ಒಂದೊಂದ್ಸಲ ರಕ್ತನಾಳಗಳು ಹೊರದೋಗೋ ಚಾನ್ಸ್ ಇತ್ತು, ಅಥವಾ ಒಂದೇ ಸಲ ರಕ್ತನಾಳ ಕ್ಲೋಸ್ ಆಗ್ತಾ ಇತ್ತು. ಆಮೇಲೆ ಅದು ಕ್ಯಾಲ್ಸಿಯಂನ ಫುಲ್ 360 ಡಿಗ್ರಿ ತೆಗಿತಾ ಇರಲಿಲ್ಲ. ಸೊ ಈ ತರ ಇರುವಾಗ ಇತ್ತೀಚಿನ ದಿನ ಅಂದ್ರೆ ಸಾಮಾನ್ಯ ಲಾಸ್ಟ್ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಒಂದು ಹೊಸ ಮೆಥಡ್ ಬಂತು. ಅದಕ್ಕೆ ನಾವು ಆರ್ಬಿಟಲ್ ಅಥೆರೆಕ್ಟಮಿ ಅಂತ ಕರಿತೀವಿ. ಅದಕ್ಕೆ ಆರ್ಬಿಟಲ್ ಅಥೆರೆಕ್ಟಮಿ ಅಂದ್ರೆ ಈ ಒಂದು ಡೈಮಂಡ್ ಬ್ಯಾಕ್ ಕೆಥೀಟರ್ ಅಂತ ಬರ್ತದೆ. ಡೈಮಂಡ್ ಬ್ಯಾಕ್ 360 ಕೆಥೀಟರ್ ಅಂತ ಈ ಒಂದು ಸಾಧನ 360 ಡಿಗ್ರಿ, ಏನು ರಕ್ತನಾಳ 360 ಡಿಗ್ರಿ ಇರ್ತದೆ ಸರ್ಕ್ಯುಲರ್ ಆಗಿ. ಆ 360 ಡಿಗ್ರಿ ಇರುವಂತ ಕೆಲಸವನ್ನು ತೆಗಿತದೆ. ಮತ್ತು ಎರಡನೇದೇನಂದ್ರೆ, ಈ ರೋಟಾ ಅಬ್ಲೇಷನ್ ಮುಂಚೆ ಏನ್ ಮಾಡ್ತಾ ಇದ್ವಿ, ರೋಟಾ ಅಥೆರೆಕ್ಟಮಿ ಅದು ಅದರಿಂದ ಒಂದು ಸೈಜ್ ಇತ್ತು. ಫಾರ್ ಎಕ್ಸಾಂಪಲ್ 1.25 2.5 ಅಂತ ಒಂದು ರಕ್ತನಾಳ 3.5 ಮಿಲಿಮೀಟರ್ ಇಂದ 1.5 ಮಿಲಿಮೀಟರ್ ವರೆಗೆ ಟೇಪರ್ ಆಗುತ್ತೆ. ಆಗ ನಾವು 3-4 ರೋಟಾ ಅಬ್ಲೇಷನ್ ಯೂಸ್ ಮಾಡಬೇಕಾಗ್ಬೋದು. ಬಟ್ ಈ ಸಾಧನದಲ್ಲಿ ಒಂದೇ ಡಿವೈಸ್ ಅಲ್ಲಿ 3.5 ಮಿಲಿಮೀಟರ್ ರಕ್ತನಾಳನ್ನು 1.5 ಮಿಲಿಮೀಟರ್ ರಕ್ತನಾಳನ್ನು ಒಂದೇ ಸಲ ಕ್ಲಿಯರ್ ಮಾಡಬಹುದು. ಈ ಒಂದು ಪ್ರೊಸೀಜರ್ ಏನಿದೆ ಇದು ತುಂಬಾ ಕಡೆ ಈಗ ಲೇಟೆಸ್ಟ್ ಆಗಿ ಬಂದಿರೋದ್ರಿಂದ ಇನ್ನು ಎಲ್ಲ ಕಡೆ ಅವೈಲೇಬಲ್ ಇಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಜಯದೇವದಲ್ಲಿ ಮತ್ತು ಮೈಸೂರು ಜಯದೇವದಲ್ಲಿ ಮಾಡಿದ್ರು, ಮತ್ತು ಮೊನ್ನೆ ಮಂಗಳೂರಲ್ಲಿ ಮಾಡಿದ್ರು. ಶಿವಮೊಗ್ಗ ಮತ್ತು ಈ ಮಧ್ಯ ಕರ್ನಾಟಕದಲ್ಲಿ ಇನ್ನು ಯಾರು ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಮೊದಲು ಈ ಒಂದು ಪ್ರೊಸೀಜರ್ನ ಫಸ್ಟ್ ಟೈಮ್ ಶಿವಮೊಗ್ಗದಲ್ಲಿ ಮಾಡಿದ್ದೀವಿ. ಅದೊಂದು ನಮ್ಮಂದ್ರೆ ಮೈಂಡ್ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿನ ಯೂಸ್ ಮಾಡಿ ಅತ್ಯಾಧುನಿಕ. ಮುಂಚೆಲ್ಲ ಈ ತರ ಪ್ರೊಸೀಜರ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು ಅಂತ ಜನಗಳ ಒಂದು ಮನೋಭಾವ ಆಯಿತು. ಇವನ್ ಕೆಲವರು ವೈದ್ಯರಿಗೂ ಗೊತ್ತಿರೋದಿಲ್ಲ ನಾವು ಶಿವಮೊಗ್ಗದಲ್ಲಿ ಈ ತರ ಒಂದು ಪ್ರೊಸೀಜರ್ ಮಾಡಬಹುದು ಅಂತ. ಸೊ ಈ ತರ ಒಂದು ಪ್ರೊಸೀಜರ್ ಶಿವಮೊಗ್ಗದಲ್ಲಿ ಲಭ್ಯ ಆದ್ರೆ, ಜನಗಳಿಗೆ ಗೊತ್ತಾದ್ರೆ ಅವರು ಬೆಂಗಳೂರಿಗೆ ಹೋಗೋದು ಅಥವಾ ಮಂಗಳೂರಿಗೆ ಹೋಗೋ ಅಂತ ಒಂದು ಪರಿಸ್ಥಿತಿ ಬರೋದಿಲ್ಲ. ನಮ್ಮಲ್ಲೇ ಆ ಟ್ರೀಟ್ಮೆಂಟ್ ನಾವು ಮಾಡಬಹುದು. ಈ ಒಂದು ಅರಿವು ಮೂಡಬೇಕು ಜನಗಳಲ್ಲಿ ಅಥವಾ ಕೆಲವೊಂದು ವೈದ್ಯರಲ್ಲೂ. ಆ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಮೂಲಕ ಒಂದು ಜನತೆಗೆ ಸಂದೇಶ ತಲುಪಬೇಕು ಅನ್ನೋದು ನಮ್ಮ ಒಂದು ಈ ಒಂದು ಪತ್ರಿಕಾ ಉದ್ದೇಶ ಆಗಿದೆ. ಶಿವಮೊಗ್ಗದಲ್ಲಿ ಮಾಡಿಸ್ಬೇಡಿ, ನೀವು ಬೆಂಗಳೂರಲ್ಲಿ ಮಾಡ್ತಿದ್ದ, ಆದರೂ ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಮಾಡ್ತೇವೆ ಅಂತೇಳಿ ಬಂದು ಮಾಡಿಸ್ಕೊಂಡಿದ್ದು ನಮಗೆ ತುಂಬಾ ಸಂತೋಷದ ವಿಷಯ. ಸೊ ಆಮೇಲೆ ನಮಗೆ ಒಂದು ನಮ್ಮ ಆಡಳಿತ ಮಂಡಳಿ, ನಮ್ಮ CEO ತೇಜಸ್ವಿ ಅವರು, MD ಡಾಕ್ಟರ್ ತುತ್ತಿ ಅವರು ಈ ಒಂದು ಪ್ರೊಸೀಜರ್ ಮಾಡಕ್ಕೆ ಎನ್ಕರೇಜ್ ಮಾಡಿ ನಮಗೆ ನೀವು ಮಾಡಿ ಅಂತೇಳಿ ಒಂದು ಧೈರ್ಯ ತುಂಬಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದ ಅವರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೃತಜ್ಞತೆಗಳು. ಮತ್ತು ನಮ್ಮ ಲಕ್ಷ್ಮಣಾಚಾರ್ಯರು ಬಟ್ ಎಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ ಸರಳವಾಗುತ್ತೆ. ಆಯ್ತಾ, ಎಂಜಿಯೋಪ್ಲಾಸ್ಟಿ ಕ್ಲೋಸ್ ಆಗೋ ಚಾನ್ಸಸ್ ಏನಿದೆ ಇದರಲ್ಲಿದೆ. ಬಟ್ ನಾವು ಕೆಲವೊಂದ್ಸಲ ಕ್ಯಾಲ್ಸಿಯಂ ಕಡಿಮೆ ಸ್ಟೆಂಟ್ ಹಾಕಿದ್ರೆ ಫೇಲ್ಯೂರ್ ರೇಟ್ 50-60% ಇರುತ್ತೆ. ಇಲ್ಲಿ ನಾವು ಕ್ಯಾಲ್ಸಿಯಂ
ಕ್ಯಾಲ್ಸಿಯಂ ತೆಗೆದು ಹಾಕಿದ್ರೆ ತೆಗೆದ್ರೆ 2 to 3% ಇರುತ್ತೆ. ಬಟ್ ಆ ಒಂದು ಏನು ಡೈಮಂಡ್ ಬ್ಯಾಕ್ ಕೆಥೀಟರ್ ಇದೆ ಅದು 2.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು ಬೆಂಗಳೂರಲ್ಲೂ ಅಷ್ಟೇ, ಬಟ್ ಬೆಂಗಳೂರಲ್ಲೆಲ್ಲ ಬೇರೆ ಕಡೆ ಎಲ್ಲ ಹ್ಯಾಂಡ್ಲಿಂಗ್ ಚಾರ್ಜ್ ಪ್ರೊಸೀಜರ್ ಚಾರ್ಜ್ ಅಂತ ಇರುತ್ತೆ. ನಮ್ಮಲ್ಲಿ ಅದೇನು ಅದ್ರ ಕಾಸ್ಟ್ ಇದೆ ಅದಷ್ಟನ್ನ ಪೇಷಂಟ್ಗೆ ಹಾಕಿದ್ದೀವಿ. ಪ್ರವೀಣ್ ಅವರು 3 ಗಂಟೆ ಅವರು ಸತತವಾಗಿ ಅವ್ರ ಜೊತೆ ನಿಂತ್ಬಿಟ್ಟು ಇದನ್ನ ಈ ಒಂದು ಸರ್ಜರಿನ ಸಕ್ಸಸ್ಫುಲ್ ಆಗಿ ಆಗೋ ರೀತಿ ನೋಡ್ಕೊಂಡಿದ್ದಾರೆ. ನಮ್ಮ ಮೆಟ್ರೋ ಆಸ್ಪತ್ರೆ ಎಲ್ಲ ಪತ್ರಕರ್ತರ ಮಿತ್ರರು ಮತ್ತು ಇವರಿಂದ ಒಂದು ವಿಶ್ವಾಸ ಗಳಿಸಿ ಈಗ ಮುಂದಿನ ವರ್ಷ 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಭಾರಿ ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ಮ ಮತ್ತೊಂದ್ಸರಿ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅವರು ನಮ್ಮ ವೈದ್ಯಾಧಿಕಾರಿ ಮೇಲೆ ನಂಬಿಕೆ ಇಟ್ಟು ಅವರು ಒಪ್ಕೊಂಡಿದ್ದಾರೆ. ಅವ್ರ ತುಂಬ ವಿದ್ಯಾವಂತರು. ಅವ್ರ ಮಕ್ಕಳೆಲ್ಲರೂ ಅವರೇ ಪ್ರಿನ್ಸಿಪಲ್ ಆಗಿದ್ದಂಥವ್ರು. ಅವ್ರ ಮಕ್ಕಳು ಸ್ವತಃ ಸೈಂಟಿಸ್ಟ್ಗಳು ಇದ್ದಾರೆ, US ಇದ್ದಾರೆ. ಅವ್ರ ಹತ್ರೆಲ್ಲ ಕನ್ಸಲ್ಟ್ ಮಾಡಿ ಇಲ್ಲ ಇವರು ಡಾಕ್ಟರ್ ನೀವು ನಂಬಿಕೆ ಇಡಿ, ಪ್ರೊಸೀಜರ್ ಚೆನ್ನಾಗಿದೆ ಅಂತ ಹೇಳಿ ಅವರೆಲ್ಲ ವಿಡಿಯೋನ ಮತ್ತೆ ನೋಡ್ಕೊಂಡ್ಬಿಟ್ಟು ನಮಗೆ ಒಪ್ಪಿಗೆ ಕೊಟ್ಟು ಇದೊಂದು ನಮಗೆ ಒಂದು ಯಶಸ್ಸಾಗೋ ರೀತಿ ನೋಡ್ಕೊಂಡಿದ್ದಾರೆ. ನಮ್ಮ ಆಸ್ಪತ್ರೆಗೆ ಇದೊಂದು ತುಂಬ ಹೆಮ್ಮೆ ವಿಚಾರ ಆಗಿದೆ. ಇದನ್ನು ದಯವಿಟ್ಟು ಶಿವಮೊಗ್ಗ ಜನತೆ ತಿಳಿಸ್ಬೇಕು. ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ, ಮಧ್ಯ ಕರ್ನಾಟಕದಲ್ಲೇ ಇದು ಮೊದಲನೇ ಸರ್ಜರಿ ಆಗಿರುತ್ತೆ. ಹಾಗಾಗಿ ಇದನ್ನ ಎಲ್ಲರಿಗೂ ತಿಳಿಸಿ ಅವರೆಲ್ಲ ಇದನ್ನು ಉಪಯೋಗ ತಗೊಳ್ಳೋ ರೀತಿ ನಿಮ್ಮ ಮೂಲಕ ಆಗಬೇಕು ಅಂತ ನಾನು ಕಳೆಕಡೆಯಾಗಿ ಕೇಳ್ಕೊಳ್ತಾ ನಮಗೆಲ್ಲರಿಗೂ ಇದಂತೂ ನನ್ನ ಜೀವನಕ್ಕೆ ನನಗೆ ಭಾಳ ಸತ್ಯ ಅಂತ ಅನಿಸಿದೆ. ಅಫ್ಕೋರ್ಸ್ ನಾನು ಇಲ್ಲಿ ಈ ಆಸ್ಪತ್ರೆಗೆ 6 ವರ್ಷದಿಂದ ನನ್ನ ಪುತ್ತೂರು ಡಾಕ್ಟರ್ ಹತ್ರ ನಾನು ಚೆಕಪ್ಗೆ ಟ್ರೀಟ್ಮೆಂಟಿಗೆ ಬರ್ತಾ ಇದ್ದೇನೆ. ಮತ್ತು ಈ ಇತ್ತೀಚೆಗೆ ಆರ್ಟು ಫುಲ್ 100% ಲಾಕ್ ಆಗಿದೆ. ಒಂದು ವರ್ಷನಾದ ತಾಜಾ ನಮ್ಮ ಡಾಕ್ಟರ್ ಶಿವಶಂಕರ್ ಹತ್ರ ನಾನು ತೋರಿಸ್ಕೊಂಡೆ. ನಿಜವಾಗ್ಲೂ ಅವರು ನನಗೆ ನಮ್ಮ ತಾಯಿ ದೇವರಿದ್ದೆ ಹೇಳಿದ್ರು. ಅದು ಏನಾಯಿತು ಅಂದರೆ ಸಾಮಾನ್ಯ ಬೇರೆ ಥರ ಅಂದರೆ ಕೊಲೆಸ್ಟ್ರಾಲ್ ಕರೆಕ್ಟ್ ಆಗುತ್ತೆ, ಗಟ್ಟಿಗಿರುತ್ತೆ, ಸಣ್ಣ ಇದ್ದಂಗೆ ಅದು ಈಸಿಯಾಗಿದೆ ತೆಗಿಬೋದು. ಆದರೆ ಕ್ಯಾಲ್ಸಿಯಂ ಡಿಪಾಸಿಟ್ ಅಂದರೆ ತುಂಬ ಹಾರ್ಡ್ ಖಂಡಿತವಾಗಿ ಅದು ಮಾಮೂಲು ಬದಲಿನಿಂದ ತೆಗಿಬೇಕಾಗಿದೆ. ಆದರೆ ಡಾಕ್ಟರ್ ನಾವು ಇವರೇನಾದ್ರು ನಾವು ಫಸ್ಟು ಸೆಪ್ಟೆಂಬರ್ 11 ನಾನು ಅಡ್ಮಿಟ್ ಆದಾಗ 15 ನಿಮಿಷ ನೋಡ್ಬಿಟ್ಟು ಅವ್ರಿಗೆ